issue. Changed to park mode. ಓಲಾ ಎಲೆಕ್ಟ್ರಿಕ್ ಸ್ಕೂಟ್ರ್ ಇಟ್ಕೊಂಡಿರೋ ಪುಣ್ಯಾತ್ಮರೆಲ್ಲ ಈ ಕರ್ಮನ ಕೇಳಿಸ್ಕೊಂಡೇ ಇರ್ತೀರಾ. ಈ ಸ್ಕೂಟ್ರು ತಗೊಂಡು ತಪ್ಪಿಗೆ ನಿಮ್ಮನ್ನೂ ಬೈಕೊಂಡು ಓಲಾ ಕಂಪ್ನಿ ಓನರು ಭವಿಷ್ ಅಗರ್ವಾಲ್ ಅನ್ನೋ ದೊಡ್ಡ ಮನುಷ್ಯನ ಮನೆ ಮಂದಿನೆಲ್ಲ ಬೀದಿಗೂ ಕರೆದಿರ್ತೀರ. ತಪ್ಪೇನಿಲ್ಲ ಬಿಡ್ರಿ, ಈ ಕಂಪ್ನಿನ ಅದರ ಓನರ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ. ಅಂಥ ಡೇಂಜರ್ ಗಾಡಿಗಳನ್ನ ರೋಡಿ ಬಿಟ್ಟು ಕುಂತ್ಬಿಟ್ಟವ್ರೆ. ಅಲ್ಲ, ಹೋಗ್ತಾ ಇರಬೇಕಾದ್ರೆ ಸ್ಕೂಟ್ರ್ ಇಶ್ಯೂ ಚೇಂಜ್ ಟು ಪಾರ್ಕ್ ಮೋಡ್ ಅಂತ ಸಡನ್ ಸ್ಕೂಟ್ರು ರೋಡ್ ಮಧ್ಯದಲ್ಲಿ ನಿಂತು ಹೋಗ್ಬಿಟ್ರೆ ಓಡಿಸೋರ್ ಪಾಡಿಗೆ ಏನಾಗಬೇಕು? ಹಿಂದೆ ಬರೋ ಬಸ್ಗೋ ಕಾರ್ಗೋ ಲಾರಿಗೋ ಈ ಓಲಾ ಸ್ಕೂಟ್ರ್ ಹಣೆ ಬರೋ ಏನು ಗೊತ್ತಿರುತ್ತೆ? ಹಿಂಗೆ ರೋಡ್ ಮಧ್ಯದಲ್ಲಿ ಕೈ ಕೊಟ್ಟು ಸಡನ್ನಾಗಿ ನಿಂತ್ಕೊಂಡ್ಬಿಡ್ತವೆ ಅಂತ ಬಂದು ಕೂತ್ಕೊಂಡು ಹೋಗ್ತಾರೆ ಅಷ್ಟೇ. ಈ ಓಲಾ ಕಂಪ್ನಿ ಇದೆಯಲ್ಲ, ಇದು ಮಾಡ್ತಿರೋದು ಅಕ್ಷರಶಃ ಜೀವ ತೆಗಿಯೋ ಕೆಲಸ ಕಂಡ್ರಿ. ಇದು ತುಂಬ ಸೀರಿಯಸ್ ಆಗಿ ತಗೋಬೇಕಾಗಿರೋ ವಿಷಯ. ಓಡೋ ಗಾಡಿ ರೋಡ್ ಮಧ್ಯೆ ನಿಲ್ಲುತ್ತೆ ಅಂದರೆ ಓಡಿಸೋ ಜೀವ ಉಳಿಯುತ್ತಾ? ಇಂಥದ್ದೊಂದು ಜವಾಬ್ದಾರಿ ಇಲ್ಲದೆ ಇರೋ ಕಂಪ್ನಿ ಇನ್ನೂ ಹೊಸ ಗಾಡಿಗಳನ್ನ ನಾಚಿಕೆ ಇಲ್ಲದೆ ಮಾರ್ತಾ ಐತೆ ಅಂದರೆ ಅದು ಎಂಥ ಬಡ್ತನ ಇರಬೇಕು ಯೋಚನೆ ಮಾಡಿ. ಈ ಓಲಾ ಕಂಪ್ನಿ ಶುರುವಾದಾಗಿಂದ ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇದ್ದಾವೆ. ಮಕ್ಕಳಾಡೋ ಟಾಯ್ಸ್ ಥರ ಕಲರ್ ಸ್ಕೂಟರ್ ರೆಡಿ ಮಾಡಿ ಊರು ತುಂಬ ಶೋರೂಮ್ಗಳನ್ನ ಓಪನ್ ಮಾಡಿ ಇಂಜಿನ್ ಇಲ್ಲ ಮೇಂಟೆನೆನ್ಸು ಇಲ್ಲ, ಸುಮ್ಮನೆ ಚಾರ್ಜ್ ಹಾಕೊಂಡು ಓಡಿಸ್ಕೊಳ್ಳಿ ಅಂತ ಇವ್ರು ಹೇಳೋ ಡಿಸೈನ್ ಸ್ಟೋರಿ ನಂಬ್ಕೊಂಡು ಬರೋ ಅಮಾಯಕರಿಗೆ ಟೋಪಿಯಾಗಿ ಕೈ ತೊಳ್ಕೊತಿದ್ದಾರೆ. ಇನ್ಮೇಲೆ ಫ್ಯೂಚರ್ ಏನಿದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಲೇ ಅಂದ್ಕೊಂಡು ಜನನ ತಗೊಂಡು ಮನೇಲಿ ಇಟ್ಕೊತಿದ್ದಾರೆ. ಒಂದ್ಸಾರಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಶೋರೂಮಿಂದ ಗಾಡಿ ಹೊರಗೆ ಕೊಟ್ರೆ ಇವ್ರ ಕೆಲಸ ಮುಗೀತು. ಇನ್ನೇನು ಕೇಳ್ಕೊಂಡು ನೀವು ವಾಪಸ್ ಹೋಗಂಗಿಲ್ಲ, ಹೋದ್ರೂ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡೋದು ಇಲ್ಲ. ಈ ಓಲಾ ಗಾಡಿ ತಗೊಳ್ಳೋದಿದೆಯಲ್ಲ, ಇದೊಂಥರ ಮಕ್ಕಳ ಆಟೋ ಸಾಮಾನು ತಗೊಂಡಂಗೆ. ಓಡೋವಷ್ಟು ದಿನ ಓಡಿಸ್ಕೋಬೋದು, ಆಮೇಲೆ ನಿಮ್ಮ ಇಷ್ಟ. ಯಾವ ಬೇಕಾದ್ರೂ ಕೆಡುತ್ತೆ, ಎಲ್ಲಿ ಬೇಕಾದ್ರೂ ನಿಲ್ಲುತ್ತೆ. ಎಲ್ಲಿ ನಿಲ್ಲುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಜೀವ ಉಳಿದೈತೆ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಈ ಗಾಡಿ ತಗೊಂಡಿದ್ದು ಒಂದು ಕೆಟ್ಟ ಕನಸು ಅಂತ ಅಲ್ಲಿಗೆ ಬಿಟ್ರೆ ಒಂಚೂರು ನೆಮ್ಮದಿನಾರು ಸಿಗುತ್ತೇನೋ. ಅದನ್ನು ಬಿಟ್ಟು ಹಿಂಗೆ ಕೆಟ್ಟ ಕೆರ ಹಿಡಿದಿರೋ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಂತ ಹಠಕ್ಕೆ ಬಿದ್ದು ನಿಂತ್ಕೊಂಡ್ಬಿಟ್ರೆ ಇವ್ರ ಗ್ಯಾರೇಜ್ ಎಲ್ಲೈತಿ ಅಂತ ದುರ್ಬೀನ್ ಹಾಕೊಂಡು ಹುಡುಕ್ಬೇಕು. ಆಮೇಲೆ ಆನ್ಲೈನಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅವರು ಟೈಮ್ ಕೊಟ್ಟಾಗ ಕೆಟ್ಟು ನಿಂತಿರೋ ಗಾಡಿನ ನೀವೇ ಹೊತ್ಕೊಂಡು ಹೋಗ್ಬೇಕು. ಹೋದ ತಕ್ಷಣ ಅವ್ರೇನು ಮೇಲೆ ಬಂದು ರಿಪೇರಿ ಮಾಡ್ಕೊಡೋದಿಲ್ಲ, ಬಿಟ್ಟೋಗಿ ನೋಡೋಣ ಅಂತ. ಯಾವಾಗ ಸಿಗುತ್ತೆ ಗಾಡಿ ಅಂದರೆ 2-3 ತಿಂಗಳಿಂದ ಬಿಟ್ಟೋಗಿರೋ ಗಾಡಿಗಳಿಗೆ ಇನ್ನೂ ಹಂಗೆ ಬಿದ್ದವೆ. ನಿಮ್ಗೆ ಯಾವಾಗ ಸಿಗುತ್ತೆ ಅಂತ ಇವಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಅಂತ ಶೆಡ್ಡಲ್ಲಿ ಗುಜ್ರಿ ಥರ ಬಿದ್ದಿರೋ ಲಾಟ್ ಕಸ ತೋರಿಸ್ತಾರೆ. ಕಾಯೋದಿದ್ರೆ ಕಾಯ್ಬೋದು, ಇಲ್ಲ ಅಂದರೆ 1-2 ಲೀಟ್ರ್ ಪೆಟ್ರೋಲ್ ತಂದು ಸುರಿದು ನಿಮ್ಮ ಗಾಡಿಗೆ ಅಲ್ಲೇ ಬೆಂಕಿ ಕೊಟ್ಟು ಶ್ರಾದ್ದ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಬಿಟ್ಟು ಬರ್ಬೋದು. ಇವ್ರ ಹತ್ರ ಗಾಡಿ ತಗೊಂಡಿರೋ ಕರ್ಮಕ್ಕೆ, ಇವ್ರ ಅಧ್ವಾನದ ಸರ್ವಿಸ್ಗೆ ಬೇಸತ್ತು ಹೋಗಿರೋ ಕಸ್ಟಮರ್ಸು ದಿನ ಬೆಳಗಾದ್ರೆ ಸಾಕು ಇವ್ರ ಶೋರೂಮ್ ಮುಂದೆ ನಿಂತ್ಕೊಂಡು ಬಾಯಿಗೆ ಬಂದು ಬೈತಿರ್ತಾರೆ. ಬೈಸ್ಕೊಂಡು ಸಾಕು ಅನ್ನೋಸ್ದಾಗ ಅಲ್ಲಿ ಕೆಲಸ ಮಾಡೋರು ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಇದ್ಯಾವುದು ಮೇಲೆ ಕೂತ್ಕೊಂಡು ದುಡ್ಡು ಎಣಿಸ್ಕೊಂಡು ದುಂಡ್ಗಾಗಿರೋ ಭವಿಷ್ ಅಗರ್ವಾಲ್ ಅನ್ನೋ ಐನಾದಿ ಮನುಷ್ಯನಿಗೆ ನಾಡ್ತಾನೆ ಇಲ್ಲ. ಕಸ್ಟಮರ್ಗಳು ಕೂಡ ಕನ್ಸ್ಯೂಮರ್ ಕೋರ್ಟಿಗೆ ರಾಶಿ ಕಂಪ್ಲೇಂಟ್ ಕೊಟ್ಟವ್ರೆ. ತೀರಾ ಹಿಂದೆ ಬಿದ್ದು ಬಡ್ದಾಡ್ದವ್ರಿಗೆ ಕೋರ್ಟು ಪರಿಹಾರನೂ ಕೊಡ್ಸೈತಂತೆ. ಮಾಡೋ ಕೆಲಸ ಬಿಟ್ಟು ಎಲ್ಲರೂ ಹಿಂಗೆ ಫೈಟ್ ಮಾಡೋಕ್ಕಾಗುತ್ತಾ? ನೊಂದಿರೋ ಓಲಾ ಕಸ್ಟಮರ್ಸ್ಗಳೆಲ್ಲ ಒಂದು ಆರ್ಗನೈಸೇಷನ್ ಮಾಡ್ಕೊಂಡ್ಬಿಟ್ಟು ಫೈಟ್ ಮಾಡಿದ್ರೆ ಏನಾದರೂ ಉಪಯೋಗ ಆಗ್ಬೋದೇನೋ ನೋಡಿ. ಇವಾಗಿನ ಸಿಚುವೇಶನ್ನು ಪೆಟ್ರೋಲ್ ಡೀಸೆಲ್ ಕತೆ ನೋಡಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಲು ಜನಕ್ಕೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಇಂಥ ಕಂಪ್ನಿಗಳಿಂದ ಜನಕ್ಕೆ ಈ EV ವೆಹಿಕಲ್ ಮೇಲೇ ನಂಬಿಕೆ ಹೋಗ್ಬಿಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಗೌರ್ಮೆಂಟ್ ಏನಾದರೂ ಒಂದು ಮಾಡಬೇಕಪ್ಪ ಇದರಲ್ಲಿ.